ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಪಂಚಾಯತಿ ಮೆಂಬರಿಂದ ಎಲ್ಲ ಅವಕಾಶ ಮಂಡಲ ಪಂಚಾಯತಿ, ಗ್ರಾಮ ಪಂಚಾಯತಿ, PLA ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮತ್ತೆ 3 ಸಾರಿ ಮಿಲಿಕೆ, 2 ಸಾರಿ MLA, ಅದ್ರ ಜೊತೆಗೆ 86ರಿಂದ ಇವತ್ತುವರೆಗೂ ನಮ್ಮೂರಲ್ಲಿ, ನಮ್ಮ ಹಳ್ಳಿಯಲ್ಲಿ, ನಮ್ಮ ಮನೆಯಲ್ಲಿ ಇವತ್ತು ಕೂಡ ಗ್ರಾಮ ಪಂಚಾಯತಿ. ನಮ್ಮ ಮನೆಯಲ್ಲಿ ಅರ್ಜಿ ಹಾಕಲ್ಲ ಅಂದ್ರೆ ಗ್ರಾಮ ಪಂಚಾಯತಿಗೆ ನಮ್ಮೂರಲ್ಲಿ ಯಾರು ನಮ್ಮ ಗುರುಗಳು ಅರ್ಜಿ ಹಾಕುತ್ತಿಲ್ಲ. 86ರಿಂದ ಇವತ್ತು ಪ್ರೆಸೆಂಟ್ ಕೂಡ ನಾನು ಸೃಷ್ಟಿ ಮಾಡ್ಕೊಂಡಿರೋದಿಲ್ಲ ರಾಜಕಾರಣ. ನಾನು ಗೌರವವಾಗಿ ಏನಾದರೂ ರಾಜಕಾರಣನ ಅವಕಾಶ ಸಿಕ್ಕಿದಾಗ 86ರಲ್ಲಿ ನಾನು ಗೌರವವಾಗಿ ನನ್ನ ತಾಲೂಕಲ್ಲಿ ನೆಲೆಕಂಡೇ ಇದ್ದಿದ್ರೆ ನನ್ನ ಊರೆಲ್ಲ ನನ್ನ ತಾಲೂಕಲ್ಲಿ ಕೂಡ ತಿರ್ಸ್ಕರಿಸ್ತಾ ಇದ್ದೆ. ನನ್ನ ಯಾರು ಕೂಡ ನನ್ನ ತಾಲೂಕಲ್ಲಿ ತಿರ್ಸ್ಕರಿಸಿದೆ. ನಾನು ಬೆಳೆಸ್ಕೊಂಡ್ಬಂದಿದ್ದಾರೆ, ನನ್ನ ತಾಲೂಕಿನ ಜನ ಬೆಳೆಸಿದ್ದಾರೆ, ನನ್ನ ಹೊಸಕೋಟೆಯವರೆಲ್ಲ ಬೆಳೆಸಿರೋದು. ನನಗೆ ನಂಬಿಕೆ ಇದೆ, 4 ಕೌಂಟಿಂಗಲ್ಲಿ ನನ್ನ ಜನ ಗೆಲ್ಲಿಸಿರೋದು. ಮತ್ತೆ ರಿಸಲ್ಟ್ ಬರ್ತದೆ. 3ನೇ ಸಾರಿ ಅವ್ರು ಕೂತು ಅವ್ರು ಏನು ಅಂದ್ಕೊಂಡವರು ಅದೆಲ್ಲ ಸುಳ್ಳಾಗ್ತದೆ. 3ನೇ ಸಾರಿ ರಿಸಲ್ಟ್ ನನ್ನ MLA ಆಗಿ ಡಿಕ್ಲೇರ್ ಆಗ್ತದೆ. ಯಾವುದೇ ಕಾರಣಕ್ಕೂ ನನಗೆ ಆ ಭಯ ಕೂಡ ಇಲ್ಲ, ಆಮೇಲೆ ಅಧಿಕಾರ ದಾಹ ಕೂಡ ಇಲ್ಲ. ಆಕಸ್ಮಿಕವಾಗಿ ರಾಜಕಾರಣ ಬಂದರು. ನನ್ನ ಹಿನ್ನೆಲೆ ರಾಜಕೀಯ ಏನು ಇರಲಿಲ್ಲ. ನಾನು ಸೃಷ್ಟಿ ಮಾಡಿಕೊಂಡು ತೃಪ್ತಿಕರವಾಗಿದ್ದೀನಿ. ಗೆಲ್ಸವ್ರೆ ನನ್ನ ತಾಲೂಕು ಜನ, ನಾನು ರಾಜಕಾರಣ ನನ್ನ ತಾಲೂಕಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇದರ ಪ್ರತಿಫಲ ಏನು ಅಂತೇಳಿ ಆದಷ್ಟು ಬೇಗನೆ ಕೌಂಟಿಂಗ್ ಆದಮೇಲೆ ಗೊತ್ತಾಗ್ತದೆ. ಅವರು ಮುಂದೆ ಬರಲಿ. 28ಗೆ ಎಲೆಕ್ಷನ್ ಬರಬೇಕಲ್ಲ, ಈ ಎಲೆಕ್ಷನ್ ಕೌಂಟಿಂಗು ನೋಡಲಿ, 28 ನೋಡಲಿ. 28 ಎಲೆಕ್ಷನ್ ಮಾಲೂರು ತಾಲೂಕಿನ ಜನ ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅದು ಕೂಡ ನೋಡಲಿ. ಮಾಲೂರು ತಾಲೂಕು ನಾನು ಅವಾಗಲೇ ಹೇಳ್ದಂಗೆ ತುಂಬಾ ಸೂಕ್ಷ್ಮವಾಗಿದೆ, ತುಂಬಾ ತೂಕ. ಅದು ಬಿಟ್ಟಿದೆ ಮೇಡಮ್. ಈಗ ಕರ್ಪೂರಾರುತಿಗಳಿಗೆ ಕಾರುಣ್ಯ ಮೂಲಕರ ದೇವತೆ ಕರ್ಪೂರಾರುತಿ ನೀಲಕಂದರಗೋಸ್ಕರ ಬಾಲ್ಯರೆ ಧನುಹಾರ ಸವಿದನು ಗೌಡ ಶ್ರೀ ಗುರುರಾಯಗೆ ಕರ್ಪೂರಾರುತಿಗಳಿಗೆ ಕಾರುಣ್ಯ ಕಾರುಣ್ಯ ಮೂಲಕರ ದೇವತೆ ಕರ್ಪೂರಾರುತಿ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೂಲಕರ ದೇವಗೆ ಕರ್ಪೂರಾರ್ತಿ ಶ್ರೀ ಗುರುವೇ ಮಹಾಗುರುವೇ ಗುರೇ ಗುಣರ್ತಿ ಕಾಂತಂ ಪ್ರಬ್ರಹ್ಮ ಶಾಂತಂ ಸವಿದ್ಯಾದೇವ ಉಮಾನಾಥೇಶಂ ಸವಿಜ್ಯೋತಿಲಿಂಗಂ ಬ್ರಹ್ಮೇಶ್ಲಿಂಗಂ ಸಾಂಬಜನಂ ಪಾರ್ವತೇ ಶಿವಹರ ಮಹಾದೇವ್ ವೀರಭದ್ರೇಶ್ವರ ಮಹಾರಾಜ್ ಕಿ. ನೀವು ಒಂದು ಫೋಟೋ ತಗೋತಾರೆ. ಚಾಲನೆ ಕೊಡ ಒಬ್ರಿಗೆ
ಮತ್ತು ಏನಾದರೂ ಸಮಸ್ಯೆ ಇದ್ದರೆ ಒಬ್ಬ ಚಿಕ್ಕ ಮಕ್ಕಳ ತಜ್ಞನೂ ಅದರಲ್ಲಿ ಇರ್ತಾನೆ. ಅಲ್ಲಿರುವಂಥ ಏನಾದರೂ ಸಂಬಂಧ ಹೇಳಿದ್ದಲ್ಲ, ರಂಧ್ರದಲ್ಲಿರ್ತದೆ, ಗೊತ್ತಾಗೋದಿಲ್ಲ, ಮಕ್ಕಳು ಬೆಳೆಯೋದಿಲ್ಲ, ಅನಾರೋಗ್ಯದಿಂದಿದ್ದಾರೆ, ಬರೀ ಶೀತ ಇರ್ತದೆ, ಅವುಗಳಿಗೆ ಕೂಡಲೇ ಚಿಕಿತ್ಸೆ ಪಡ್ಕೋಬೇಕು, ಪೌಷ್ಟಿಕ ಆಹಾರ ಪಡ್ಕೋಬೇಕು. 6 ತಿಂಗಳಿಗೊಮ್ಮೆ ಟೆಸ್ಟ್ ಮಾಡಬೇಕು ಕಂಪಲ್ಸರಿ ಅಂತ ವೈದ್ಯಾಧಿಕಾರಿಗಳಿಗೆ ಆ ಪ್ರಕಾರ ಒಳ್ಳೆಯ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಸುಮಾರು 1100 ಮಕ್ಕಳನ್ನು ಹಿರೇಕೆರೂರು ತಾಲೂಕಿನಲ್ಲಿ ತಪಾಸಣೆ ಆಗಿದೆ. ಇದು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ನಡೀತದೆ. ಆದ್ದರಿಂದ ಸಾರ್ವಜನಿಕರು ಕೂಡ ಆಸಕ್ತಿ ವಹಿಸಬೇಕು. ಆ ಸ್ಕೂಲ್ ಬೋರ್ಡ್ ಇರ್ತದಲ್ಲ, ಏನಾದರೂ ಸ್ಕೂಲ್ ಡೆವಲಪ್ಮೆಂಟ್ SDMCಯ ಸದಸ್ಯರು ಭಾಳಷ್ಟು ಅದಕ್ಕೆ ಮುತುವರ್ಜಿ ವಹಿಸಿ ಇಂಥ ಕ್ಯಾಂಪ್ಗಳನ್ನು ಎಲ್ಲ ರೀತಿಯ ಡಾಕ್ಟರ್ ಬಂದವ್ರಿಗೆ ಸಹಾಯ ಮಾಡಿ ಮಕ್ಕಳನ್ನು ತಪಾಸಣೆಯನ್ನು ಮಾಡಬೇಕು. ಮಕ್ಕಳು ನಮ್ಮ ಆಸ್ತಿ, ಮುಂದಿನ ನಮ್ಮ ದೇಶದ ಆಸ್ತಿ. ಆ ಮಕ್ಕಳ ನಮ್ಮ ದೇಶದ ಆಸ್ತಿಯನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ನಾವು ಇವತ್ತು ಮಾಡಬೇಕು. ಮಕ್ಕಳಿಗೆ ಆರೋಗ್ಯದ ವಂಚಿತರಾದರೆ ಅದರ ಅಪರಾಧಿಗಳು ನಾವೇ. ಆದ್ದರಿಂದ ಹಂಗೆ ಆಗಬಾರ್ದು ಅಂಥೇಳಿ ವಿಶೇಷವಾಗಿ ಹಾವೇರಿ ಜಿಲ್ಲೆಯಲ್ಲಿ ಈ ಯೋಜನೆಯನ್ನು ಮಾಡ್ತೀವಿ. ನಿರಂತರವಾಗಿ ಆತಂದರೆ ಒಳ್ಳೆಯ ಆರೋಗ್ಯವಂತರ ಮಕ್ಕಳು ಯುವಕರಾಗ್ತಾರೆ, ವಯಸ್ಕರಾಗ್ತಾರೆ, ಒಳ್ಳೆಯ ವಿದ್ಯಾಭ್ಯಾಸ ಪಡಿತಾರೆ, ದುಡಿತಾರೆ, ಕುಟುಂಬ ಚೆನ್ನಾಗಾಗ್ತದೆ, ಇಡೀ ಸಮಾಜದ ವಾತಾವರಣ ಚೆನ್ನಾಗಾಗ್ತದೆ, ಪರಿಸರ ಚೆನ್ನಾಗಾಗ್ತದೆ. ಇದು ಒಂದಕ್ಕೊಂದು ಸಂಬಂಧ ಇದೆ. ಆದ್ದರಿಂದ ಇದು ಭಾಳ ಮಹತ್ವದ ಯೋಜನೆ ಇದೆ. ಇದನ್ನು ಅತ್ಯಂತ ಯಶಸ್ವಿ ಮಾಡಬೇಕು ಮತ್ತು ಕೇಂದ್ರ ರಾಜ್ಯ ಸರ್ಕಾರದ ವೈದ್ಯಾಧಿಕಾರಿಗಳು ಇದರಲ್ಲಿ ಭಾಳಷ್ಟು ಆಸಕ್ತಿಯನ್ನು ವಹಿಸಿ ಆಯುಷ್ಮಾನ್ ಯೋಜನೆ ಅತ್ಯಂತ ಯಶಸ್ವಿ ಮಾಡಬೇಕು ಮತ್ತು ಈ ಕಟ್ಟಡದ ಸದುಪಯೋಗವನ್ನು ನಾವೆಲ್ಲರೂ ಮಾಡ್ಕೋಬೇಕೆಂದು ಕಳಕಳಿ ವಿನಂತಿ ಮಾಡಿ ಯಾರು ಕೂಡ ಅದ್ರ ಬಗ್ಗೆ ಮಾತಾಡಬಾರ್ದು ಫರ್ಮಾನ್ ಹೊರಡಿಸಿದ್ದಾರೆ. ಅದಕ್ಕೆ ಯಾವುದೇ ವಿಚಾರವಾಗಿ ನಾವು ಹೇಳಕ್ಕೆ ಚರ್ಚೆ ಮಾಡೋಕ್ಕೆ ನಾವು ತಯಾರಿಲ್ಲ. ಬಿಹಾರ ಎಲೆಕ್ಷನ್ ನಂತರ ಇಷ್ಟೊಂದು ಸಾಧ್ಯತೆ ಇದೆ. 2 ವರ್ಷ ನಂತರ ಮಾಡಬೇಕಂತ ಚರ್ಚೆ ನಡೀತಾ ಇದೆ. ಅಂತಿಮವಾಗಿ ಮುಖ್ಯಮಂತ್ರಿಗಳು ಹಾಗೂ ವರಿಷ್ಠರು ತೀರ್ಮಾನ ತಗೊಳ್ತಾರೆ. ನಾವು ನೇರವಾಗಿ ನಾನು ರಾಜಸ್ಥಾನದ ಬಂದೆ, ಅದಕ್ಕೆ ಸ್ಟೇಟ್ಮೆಂಟ್ ನೋಡಿಲ್ಲ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.